ನಮಸ್ಕಾರ ಸ್ನೇಹಿತರೆ, ನನ್ನ ಈ ಡ್ರೀಮ್ ಡೆಸ್ಟಿನೇಷನ್ ಆಗಿರುವ ಚಾರ್ಧಾಮ್ ಯಾತ್ರೆಯ 13 ದಿವಸದ 4ನೆಯ ದಿನ ಇದಾಗಿತ್ತು. ನೀವೆಲ್ಲ ಹಿಂದಿನ ವ್ಲಾಗಲ್ಲೇ ನಾನು ಹೇಳಿದ್ದೆ ರಾಣಾಚೆಟ್ಟಿಯಿಂದ ಯಮುನೋತ್ರಿ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ ಅಂತ. ಮತ್ತೆ ರಾಣಾಚೆಟ್ಟಿಗೆ ಬಂದು ಉಳ್ಕೊಂಡ್ವಿ. ನಮ್ಮ ರಾತ್ರಿನ ಊಟ ಇದಾಗಿತ್ತು. ಟ್ರೆಕ್ಕಿಂಗ್ ಮುಗಿಸಿ ಬಂದಾಗ ನಿಜವಾಗ್ಲೂ ಊಟ ನೋಡಿದಾಗ ತುಂಬಾನೇ ಖುಷಿ ಆಯಿತು. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಈ 4ನೆಯ ದಿನದ ಬೆಳಿಗ್ಗಿನ 7 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು 2 ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವ್ದ್ಯಾವ್ದು ಅಂತ ನೀವು ಮುಂದೆ ನಮ್ಮ ಮ್ಯಾನೇಜರ್ ಹೇಳ್ತಾರೆ, ಕೇಳಿಸ್ಕೊಬೋದು. ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನಗಳು. ಯಾರಾದರೂ ಚಾರ್ಧಾಮ್ ಯಾತ್ರೆ ಮಾಡ್ತಾ ಇದ್ದೀನಿ ಅಂದರೆ ಈ 2 ದೇವಸ್ಥಾನನ ಮಿಸ್ ಮಾಡ್ದಂಗೆ ಹೋಗಿ. ತುಂಬಾನೇ ಚೆನ್ನಾಗಿದೆ. ನಮ್ಮ ರೂಮ್ ಹಿಂದೆನೆ ಬೆಟ್ಟ ಗುಡ್ಡ ಎಲ್ಲ ಇದೆ. ಬೆಟ್ಟದ ಮೇಲೆ ತುಂಬಾನೇ ಹಿಮ ಬಿದ್ದಿರೋದು ಕಾಣುತ್ತೆ. ತುಂಬಾನೇ ಚೆನ್ನಾಗಿದೆ ನೋಡೋಕ್ಕೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ 7 ಗಂಟೆ ಅಷ್ಟೊತ್ತಿಗೆ ಹೊರಟ್ವಿ. ಪಯಣ ನಾವು ಉತ್ತರ ಕಾಶಿಯ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಭಗವಂತನಲ್ಲಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಈ ಪಯಣವನ್ನ ಶುರು ಮಾಡೋಣ. ನಮ್ಮ ಈ ಬ್ಯಾಚ್ ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದಿಲ್ವೇ ಇಲ್ಲ. ಎಲ್ಲರೂ ಒಂದೇ ಜೋಶಲ್ಲಿ ಇದೀವಿ. ನಮ್ಮ ಟೂರ್ಸ್ ಮ್ಯಾನೇಜರ್ ಬಂದ್ಬಿಟ್ಟು ಈ ಲೊಕೇಶನ್ ತುಂಬಾ ಚೆನ್ನಾಗಿದೆ, ನಿಂತ್ಕೊಳ್ಳಿ ಅಂತ ಅವರೇ ಫೋಟೋ ವಿಡಿಯೋಸ್ ಎಲ್ಲ ತೆಗೆದುಕೊಟ್ರು. ಈ ದೇವಸ್ಥಾನ ಬಂದು ಶಿವ್ ಗುಫಾ ಅಂತ ಉತ್ತರಾಖಂಡಲ್ಲಿರೋದು. ಶ್ರೀ ಪ್ರಕಟೇಶ್ವರ್ ಪಾಂಚ್ನಾಥ್ ಮಹಾದೇವ್ ಮಂದಿರ ಅಂತಾರೆ. ಈ ದೇವಸ್ಥಾನಕ್ಕೆ ನಾವು 200 ಮೆಟ್ಲು ಹತ್ತಿ ಹೋಗ್ಬೇಕು. ಈ ದೇವಸ್ಥಾನ ಬಂದು ಉದ್ಭವ ದೇವಸ್ಥಾನ. ಮತ್ತೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಗುಹೆ ಒಳಗಡೆ ಇಳಿದು ಹೋಗ್ಬೇಕು ನಾವು ದರ್ಶನ ಮಾಡೋಕ್ಕೆ. ದೇವಸ್ಥಾನದ ಒಳಗಡೆ ಉದ್ಭವ ಆಗಿರೋ ಶಿವಲಿಂಗ ಇದೆ. ಆ ಶಿವಲಿಂಗದ ಮೇಲೆ ನೈಸರ್ಗಿಕವಾಗಿ ನಿರಂತರವಾಗಿ ನೀರು ಬೀಳುತ್ತೆ. ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಮತ್ತೊಂದು ಅಚ್ಚರಿ ವಿಷಯ ಏನು ಗೊತ್ತಾ, ಈ ದೇವಸ್ಥಾನದೊಳಗಡೆ ಅಂದರೆ ಈ ಗುಹೆ ಒಳಗಡೆ ಗಣೇಶ, ತ್ರಿಶೂಲ, ಕಮಲ ಮತ್ತು ಓಂನ ಆಕಾರದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಹಿಮಶಿಲ್ಪಿಗಳನ್ನು ಸಹ ಹೊಂದಿದೆ. ಅದು ಕೂಡ ನೋಡ್ಬೋದು. ಆದರೆ ಎಲ್ಲಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಮೊಬೈಲ್ ಬಿಡಲ್ಲ ಅಷ್ಟೊಂದು ವಿಡಿಯೋ ಮಾಡೋಕ್ಕೆ, ಬೈತಾರೆ. ಆದರೂ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. I'll provide updates on Gandhi. सीढ़ी में कोई नहीं बैठेगा, उतरो नीचे, बहुत उजाला है, बहुत उजाला. आप नीचे बैठो, नीचे बैठोगे बहुत उजाला दिखेगा. बैठो नीचे. थोड़ा हाँ, यहाँ तक नहीं पड़ी. ವಿಡಿಯೋ ಕಾಣಿಸ್ತಾ ಇದೆಯಲ್ಲ, ಇದೇ ಶಿವಲಿಂಗ. ಬಂದು ನಾವು ಅಲ್ಲಿ ಹತ್ಕೊಂಡು ಹೋಗ್ತಾ ಇದ್ರಲ್ಲ, ನಾವು ಅಲ್ಲಿಂದಾನೇ ಇಳಿದು ಬಂದಿದ್ದು ಕೂಡ. ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ಹೊರಟ್ವಿ. ನಮ್ಮನ್ನೆಲ್ಲ ಹೊರಗಡೆ ಕಳಿಸಿ ಆಮೇಲೆ ಆಚೆ ದರ್ಶನಕ್ಕೆ ನಿಂತಿರೋರ್ನ ಹೊರಗಡೆ ಕರೆಸ್ಕೊಳ್ತಾರೆ. ಒಂದೇ ಸತಿ ಆಗೋಲ್ಲ, ತುಂಬಾನೇ ಚಿಕ್ಕ ದೇವಸ್ಥಾನ ಇದು. ಅದಕ್ಕೋಸ್ಕರ ನೆಕ್ಸ್ಟ್ ಹೋಗ್ತಾ ಇರೋದು ಕಾಶಿ ವಿಶ್ವನಾಥ ದೇವಸ್ಥಾನ. ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಟೂರ್ ಮ್ಯಾನೇಜರ್. ವಾರಣಾ ಮತ್ತೆ ಅಸ್ಸಿ ಎನ್ನುವ ನದಿಗಳು ಸಂಗಮವಾಗುವ ಜಾಗದಲ್ಲಿ ಕಾಶಿ ಇದೆ. ಅದಕ್ಕೆ ಅದನ್ನ ವಾರಣಾಸಿ ಅಂತ ಕರೀತಾರೆ. ಸೊ ಅಲ್ಲಿ ಕಾಶಿ ಅಧಿಪತಿ ಇದ್ದಾನೆ. ಯಾರು? ಕಾಶಿಯ ಅಧಿಪತಿ ಯಾರು ಅಂದ್ರೆ ವಿಶ್ವನಾಥ. ಈ ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ. ನನ್ನ ಕೈಲಾದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. महादेव
ದೇವ್ರ ದರ್ಶನ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಾಯ್ತು. ದರ್ಶನ ಮುಗಿಸಿ ಹೊರಗಡೆ ಬಂದು ಸ್ವಲ್ಪ ಹೊತ್ತಿಗೆನೆ ಮಳೆ ಶುರುವಾಯಿತು. ದೇವಸ್ಥಾನದ ಹಿಂದೆ ಸುತ್ತಮುತ್ತ ಬೆಟ್ಟ ಗುಡ್ಡನೇ ಇದೆ, ಅದನ್ನೆಲ್ಲ ನೋಡಕ್ಕೆ ತುಂಬಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಪ್ರಯಾಣ ಬಂದು ಹರಿದ್ವಾರ್ಗೆ. ನಾವು ಹರಿದ್ವಾರ್ಗೆ ಬರೋಷ್ಟೊತ್ತಿಗೆ 5 ಗಂಟೆಯಿಂದ 5:30 ಆಗಿತ್ತು. ಬಂದಿದ ತಕ್ಷಣನೇ ಜೋರು ಮಳೆ ಶುರುವಾಯಿತು. ಗಂಗಾ ಆರತಿನ ನಿಮಗೆ ಬರ್ತಾ ತೋರಿಸ್ತೀವಿ ಅಂತ ಹೇಳಿದ್ರು ನಮ್ಮ ಟೂರ್ ಮ್ಯಾನೇಜರು. ನಮ್ಮ ರೂಮಿಂದನೇ ಗಂಗಾ ನದಿ ಹರಿತಾ ಇತ್ತು, ನೋಡೋಕೆ ತುಂಬಾನೇ ಚೆನ್ನಾಗಿತ್ತು. ರೂಮಲ್ಲಿ ಇದ್ದೇನು ಮಾಡೋದು ಅಂತ ನಾನು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ರೌಂಡ್ ಎಲ್ಲ ನೋಡಿಕೊಂಡು ರೂಮಿಗೆ ಬಂದಿದ್ದ ತಕ್ಷಣ ಊಟ ರೆಡಿ ಇತ್ತು. ಆ ಮಳೆ ನೆಂದಿದ್ದಕ್ಕೂ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರು ರೆಡಿಯಾಗಿತ್ತು. ಎಲ್ಲ ಊಟ ಮಾಡಿ ನಾವು ರೂಮ್ ಕಡೆ ಹೋದ್ವಿ. ನಮ್ಮ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಧನ್ಯವಾದಗಳು.